ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ತಿಂಗಳ ಪರ್ಯಂತರವಾಗಿ ನಡೆದಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಮಠಾಧೀಶರ ಒಕ್ಕೂಟಕ್ಕೆ ಅಸಂವಿಧಾನಿಕವಾಗಿರುವಂಥ ಮಾತುಗಳನ್ನು ಆಡಿ, ಅಶ್ಲೀಲವಾದ ಅವಾಚ್ಯವಾದ ಬೈಗುಳಗಳಿಂದ ಸ್ವಾಮೀಜಿಗಳನ್ನು, ಮಠಾಧೀಶರನ್ನು ನಿಂದಿಸುವುದಲ್ಲದೆ ಕೇವಲ ಅಷ್ಟೇ ಮಾತನಾಡದೆ ಗಲಭೆಗೆ ಪ್ರಚೋದನೆ ಕೊಡುವಂತಹ ಇವರೆಲ್ಲರನ್ನ ಮೆಟ್ಟಿನಿಂದ ಹೊಡೆಯಬೇಕು ಅನ್ನುವಂಥ ಮಾತುಗಳನ್ನು ಆಡಿ ಸಾಮಾಜಿಕ ಶಾಂತಿಯನ್ನು ಕಲುಷಿತ ಮಾಡಿ ಒಂದು ಗಲಭೆ ಉಂಟು ಮಾಡತಕ್ಕಂತಹ ತಪ್ಪನ್ನು ಕೂಡ ಆಗಿದೆ. ಅಲ್ಲದೆ ಹೆಣ್ಣು ಮಕ್ಕಳನ್ನು ಅವಮಾನಿಸ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಮಠಾಧೀಶರ ಗುರುಗಳ ತಾಯಂದಿರನ್ನು ಸೂಳೆ ಎಂದು ಉಚ್ಚರಿಸಿ ನಿಂದಿಸಿ, ಇದು ಒಂದು ಹೆಣ್ಣನ್ನು ಅವಮಾನಿಸುವಂಥ ಒಂದು ಕೆಟ್ಟ ಚಾಳಿಯನ್ನು ಕೂಡ ನಮ್ಮ ಕನೇರಿ ಮಠದ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದಾರೆ. ಮತ್ತು ಸುಳ್ಳು ಅಪವಾದಗಳನ್ನು ಭಾಳ ಮುಖ್ಯವಾಗಿ ನಾವಿಲ್ಲಿ ವಿಚಾರ ಮಾಡ್ತಕ್ಕಂಥದ್ದು. ಮಠಾಧೀಶರ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಸಾರಾಯನ್ನು ಕುಡಿಯಬೇಕು ಅಂತ ಹೇಳಿದ್ದಾರೆ, ಮಾಂಸವನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ, ಗುಡಿಗುಂಡಾರಗಳನ್ನು ನಿಷೇಧಿಸಬೇಕೆಂದು ಹೇಳಿದ್ದಾರೆ ಅನ್ನುವಂತಹ ಸುಳ್ಳು ಆಪಾದನೆಯನ್ನು ಕೊಡುವುದರ ಮುಖಾಂತರ ಸುಳ್ಳನ್ನು ಆಡಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ಒಬ್ಬ ಜವಾಬ್ದಾರಿಯುತ ಮಠಾಧೀಶನಾಗಿ ಈ ರೀತಿ ಮಾತನಾಡಿದ್ದು ಇದು ಅತ್ಯಂತ ವಿಷಾದಕರ. ಅಲ್ಲೋ ನಮ್ಮದು ನಂಜನಗೂಡು ತಾಲೂಕು ಮಾಡ್ರಳ್ಳಿ ಗ್ರಾಮ. ಆದರೆ ಇಲ್ಲಿ ತುಂಬ ಸಮಸ್ಯೆ ಇದೆ ಸರ್. ಪ್ರಾಬ್ಲಮ್ಮು ಏನಂದ್ರೆ ಬಾತ್ರೂಮ್ಗೆ ತುಂಬ ವ್ಯವಸ್ಥೆ ಇದೆ. ಆದರೆ ನಮ್ಮ ಮಾಲೆ ಮಾದೇಶ್ವರನ ಬೆಟ್ಟಕ್ಕೆ ತುಂಬ ವರ್ಮಣೆ ಇದೆ, ತುಂಬ ಅಭಿವೃದ್ಧಿ ಇದೆ. ನಮ್ಮ ಕರ್ನಾಟಕ ಜನಲವಿ ನಮ್ಮ ಮಾದೇಶ್ವರ ಬೆಟ್ಟನ ತುಂಬ ಇಷ್ಟಪಡ್ತಾರೆ. ಸುತ್ತ ಇರ್ಬೋದು ಸಾವಿರಾರು ಬೆಟ್ಟ, ನಮಗಿಷ್ಟ ನಮ್ಮ ಮಾದೇಶ್ವರ ಬೆಟ್ಟ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದ್ರೆ, ಫಸ್ಟು ಶೌಚಾಲಯನ ಸ್ವಲ್ಪ ದಯವಿಟ್ಟು ಕ್ಲೀನ್ ಮಾಡಿಕೊಡಿ. ಇರೋ ಶೌಚಾಲಯಗಳನ್ನೂ ಬಾಗಿಲು ಹಾಕಂದಾರೆ, ಬೀಗ ಹಾಕಂದರೆ ಬರೀ ಒಂದು 4-3 ಮಡಗಿದ್ದಾರೆ. ತುಂಬ ಶುಗರ್ ಇರೋರಿದ್ದಾರೆ, ತುಂಬ ಮುದುಕಿರೆಲ್ಲ ಬಂದಾರ. ದಯವಿಟ್ಟು ಬರೋದು ನೋಡಿದ್ರೆ ಮಲೆಯ ಮಾದೇಶ್ವರನ ಕೃಪೆಯಿಂದ ಜಾತ್ರಾ ಉತ್ಸವ ಆಗೋತ್ತದೆ ಇವಾಗ. ಅದಕ್ಕೋಸ್ಕರ ನಾನು ದಯವಿಟ್ಟು ಸಿದ್ದರಾಮಯ್ಯನ ಕಡೆಯವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಶೌಚಾಲಯನ ದಯವಿಟ್ಟು ಕರೆಕ್ಟಾಗಿ ಮಾದೇಶ್ವರ ಬೆಟ್ಟದಲ್ಲಿ ಉಚಿತವಾಗಿ ಪಡೆಯಬೇಕು ಅಂತ ಕೇಳ್ಕೊತೀನಿ. 5-6 ಶೌಚಾಲಯ ಇದೆ, 5-6 ಶೌಚಾಲಯ ಕೂಡ ಬಾಗಿಲು ಹಾಕಿದ್ದಾರೆ. ನಾನು ಮಲೆಯ ಮಾದೇಶ್ವರ ಬೆಟ್ಟಕ್ಕೆ 5 ದಿನ ಬಂದಿದ್ದೀನಿ. 5 ದಿನದಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸಮಸ್ಯೆಗಳ. ಆದರೆ ದಯವಿಟ್ಟು ಕೈ ಮುಗಿ ಬೇಡ್ಕೊಳ್ಳೋದು ಏನಂತ, ನಾನು ಶೌಚಾಲಯಗಳನ್ನು ಲೇಡೀಸ್ಗಳಿಗೆ ದಯವಿಟ್ಟು ನೀವು ಅದನ್ನು ಹೆಚ್ಚಾಗಿ ಮಾಡಿಕೊಡ್ಬೇಕು ಅಂತ ಇನ್ನೊಂದು ಕೇಳ್ಕೊಳ್ತೇನೆ. ಈಗ ಹೋಗ್ಬಿಟ್ಟು ಪಂಪ್ ಹೌಸ್ ಹೋಗ್ಬಿಟ್ಟು ಈಗ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋದು ಅನ್ಕೊಂಡಿದ್ದೀರ ನೀವು. ಅದು ನಿಮ್ಮ ಜವಾಬ್ದಾರಿ, ಅದು ಅಧಿಕಾರಿಗಳು ಮಾಡುವಂಥ ಜವಾಬ್ದಾರಿ. ಅದು ನಿಮಗೆ 2.5 ತಿಂಗಳು 3 ತಿಂಗಳು ಸ್ಟಾರ್ಟ್ ಆಗಬೇಕಾಗಿತ್ತು. ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು, ನೀರು ಬರಬೇಕಾಗಿತ್ತು. ನಮಗೆ ಜೂನ್ ತಿಂಗಳಿಂದ ನೀವೇನು ಮಾಡ್ತಿದ್ರಿ ರಿಪೇರಿ ಅಂತ ಈಗ ಹೇಳ್ತಾ ಇದ್ರಲ್ಲ ನೀವು, ಅಕ್ಟೋಬರ್ ಬಂದಾಗ ಹೇಳ್ತಾ ಇದ್ರಲ್ಲ ನೀವು. ಅದು ಗೊತ್ತಿರಬೇಕಾಗಿತ್ತಲ್ವಾ ಅಧಿಕಾರಿಗಳಿಗೆ? ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕಾಗಿದೆ, ಯಾಕೆ ನಮ್ಮ ತಾಲೂಕಿಗೆ ನೀರು ಬಿಡ್ತಾ ಇಲ್ಲ, ನಮ್ಮ ಕೆರೆಗಳಿಗೆ ಯಾಕೆ ನೀರು ಬಿಡ್ತಾ ಇಲ್ಲ ಅಂತ ಕೇಳೋದನ್ನಾದ್ರೂ ಮಾಡಬೇಕಾಗಿತ್ತಲ್ಲ ನೀವು. ನೀವೀಗ ರಿಪೇರಿ ಇದೆ ಅಂದ ತಕ್ಷಣ ನಾವು ರೈತರೆಲ್ಲ ಸುಮ್ಮನೆ ಆಗ್ಬಿಡ್ಬೇಕು. ಈಗ ನೀವು ಹೇಳಿದ ತಕ್ಷಣ ನಾವು ಕೇಳ್ಕೊಂಡದನ್ನ ಸುಮ್ಮನೆ ಆಗ್ಬೇಕು. ಇಂಥ ಡ್ರಾಮಾಗಳನ್ನ ನಾವು ಎಷ್ಟು ನೋಡಿಲ್ಲ. ರಿಪೇರಿ ಇದೆ ಅಂತಾನೆ ಕಾಲ ಕಳೆದಿದ್ದಂಥದ್ದನ್ನ ಎಷ್ಟೋ ವರ್ಷಗಳಿಂದ ಕಾಲ ಕಳೆದಿದ್ದಂಥದ್ದನ್ನ ನಾವು ಮೊದಲಿಂದ ನೋಡ್ಕೊಂಡು ಬಂದಿಲ್ವಾ?
ಈಗ 3 ವರ್ಷದಿಂದ ಈ ಕಾರಣ ಹಾಕ್ಬೇಕಾಗಿತ್ತು ನಿಮಗೆ. ಹೋಗಿ ಹೋದ ವರ್ಷ ತುಂಬಿದ ಕೆರೆಗಳನ್ನ ನೀವು ಹೋದ ವರ್ಷ ಕೆರೆ ನೀರು ಬಿಡಲಿಲ್ಲ, ಹೋದ ವರ್ಷ ತುಂಬಿದ್ರ ಹೋದ ವರ್ಷ ನೀರು ಬಿಡಲಿಲ್ಲ. ಹೋದ ವರ್ಷ ಏನೋ ಒಳ್ಳನ ಕೃಪೆಯಿಂದ ಒಂದಷ್ಟು ಕೆರೆಗಳಿಗೆ ನೀರು ಬಂತು, ಹಾಗಾಗಿ ರೈತ ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಸದ್ಯ ಹೆಂಗೋ ಬೆಳಿಲಿಕ್ಕೆ ತೊಂದರೆ ಆಗಿಲ್ಲ, ನಮ್ಗೇನಂತಲ್ಲಿ ಇದ್ದ. ಇವತ್ತು ಬೆಳೆ ಆಗ್ತಾ ಇಲ್ಲ ಸರಿಯಾಗಿ, ತೊಂದರೆ ಆಗ್ತಾ ಇದೆ. ಇವತ್ತಾದ್ರೂ ನೀವು ಆಕ್ಟ್ ಮಾಡ್ಬೇಕಲ್ಲ, ನೀವು ಸರಿಯಾಗಿ ನಡ್ಕೋಬೇಕಲ್ಲ. ಇವತ್ತು ನೀವು ಕೇಳಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಬೇಕಾಗಿದ್ದು? ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ, ನೀವು ಅದನ್ನ ನಡ್ಕೊಳ್ಳಕ್ ಆಗಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ನಿಮ್ಗೆ ಏನಂತ ಹೇಳ್ಬೋದು? ಜೊತೆಗೆ ರೈತರು ಇವತ್ತು ಇವತ್ತು ಈಗ ತಂದಿರೋದು ಬಿಸಿ ಬಿಸಿ ಇದೆ, ಬೇಕಾದ್ರೆ ನೋಡಿ ಅಷ್ಟು ಸೊಕ್ಕ ಅವರಿಗೆ. ದನದ ಬಿರಿಯಾನಿ, ದನದ ಕಬಾಬು ಆಕ್ಷನ್ ಮಾಡಿ ಮಾಡ್ತಿರೋದು. ನೇಮತ್ ಹೋಟೆಲ್, ಸ್ಟಾರ್ ಹೋಟೆಲ್. ಸರ್ ಈಗ ನೀವು ನೇಮತ್ ಹೋಟೆಲ್ ಹೋಗ್ತೀರಿ, ದನದ ಮಾಂಸ ಯಾವ್ಯಾವ ಹೋಟ್ಲ್ ಇದೆ ಎಲ್ಲ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.